ನನ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಫುಲ್ ಮಳೆ ಬೇರೆ ಬೀಳ್ತೈತೆ. ಮಕ್ಳೇ ಆಡ್ಬೇಕೇನೋ, ಮಕ್ಳು ಮಾಡೋರು ಆಡ್ಬೇಕು. ಇವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದಕ್ಕೆ. ಗಂಟೆ ಹೊಡಿಯೋದು ಮಾತ್ರ ಮಿಸ್ ಮಾಡ್ಬಿಟ್ಟು. ಇವಾಗ ಆಟೋ ಹತ್ತಿದೀನಿ ನೋಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಆಲ್ರೆಡಿ ತಮಿಳಲ್ಲಿ ಎಲ್ಲರೂ ನೋಡೇ ಇರ್ತೀರಾ, ಝೊಮ್ಯಾಟೊ ಮಾಡ್ತಾ ಇದೀನಿ ಇವತ್ತು. ಸೊ ನೋಡೋಣ ಝೊಮ್ಯಾಟೊ ನನ್ನ ದಿವಸದಲ್ಲಿ ಹೆಂಗೆ ಏನು ಮಾಡ್ತೀನಿ ಅಂತೆಲ್ಲ ನೋಡೋಣ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಐಫೋನ್ ಅಲ್ಲಿ ಝೊಮ್ಯಾಟೊ ಆ್ಯಪ್ ಸಿಗಲ್ಲ. ಸೊ ಅದಕ್ಕೆ ಆಂಡ್ರಾಯ್ಡ್ ಬಂದಿದ್ದೀನಿ ಗೈಸ್. ಆಂಡ್ರಾಯ್ಡ್ ಬರ್ಲೇಬೇಕು ಎತ್ತವರಾದ್ರೂ ಏನೇ ಮಾಡ್ಲಿ. ಇನ್ನೊಂದೇನಂದ್ರೆ, ನನ್ನ ಫೋನ್ ಇಟ್ಕೊಂಡು ಗಾಡಿ ಓಡಿಸೋದು ಯಾರು ವಿಡಿಯೋ ಮಾಡೋರು ಇಲ್ವಲ್ಲ, ಸೊ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದಾಕ್ಸಿದೀನಿ ಗೈಸ್. ಮೊಬೈಲ್ ಇಟ್ಬಿಟ್ಟು ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಅದ್ ಮಾಡ್ಸಿದೀನಿ. ಸೊ ನೋಡೋಣ, ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ. ಇನ್ನೊಂದು ಟೈಮಿಂಗ್ಸ್ ಬುಕ್ ಮಾಡ್ಕೋಬೇಕು ಅನ್ಸುತ್ತೆ ಇದ್ರಲ್ಲಿ ಝೊಮ್ಯಾಟೊ, ನನಗೆ ಗೊತ್ತಂಗೆ. ಸೊ ನೋಡೋಣ ಎಷ್ಟೇ ನೋಡಿ ಗೈಸ್. ಆ್ಯಪ್ ಆನ್ ಆಗಿದ ತಕ್ಷಣ ಹಿಂಗಿರುತ್ತೆ, ಡೈರೆಕ್ಟ್ ಆನ್ಲೈನ್ಗೆ ಹೋಗಕ್ಕೆ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಗೀಕ್ಸ್ ಕಾಣಿಸ್ತೈತಲ್ಲ, ಈ ಗೀಕ್ಸ್ಗೆ ಹೋಗ್ಬಿಟ್ಟು ಒಂದು ನಿಮಿಷ, ಇದು ಹೋಗಿದ ತಕ್ಷಣ ಇಲ್ಲಿ ನೋಡಿ ಡೇಟ್ ತೋರಿಸುತ್ತೆ, ಬುಕ್ಕಿಂಗ್ ಓಪನ್. ಈ ಡೇಟ್ಸ್ಗೆಲ್ಲ ಬುಕ್ಕಿಂಗ್ ಓಪನ್ ಐತೆ. ಸೊ ಈಗ ಇದಕ್ಕೆ ಒಳಗಡೆಗೆ ಹೋಗ್ಬಿಟ್ಟು ನೋಡಿ ಗೈಸ್, ಹಿಂಗ್ ಓಪನ್ ಇರುತ್ತೆ, ಆಲ್ ಇರುತ್ತೆ. ಸೊ ನಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೇಕು ಅನ್ಸುತ್ತೆ. 12 ವರೆಗೆ ಐತಲ್ಲ, ಸೊ ಓಪನ್ ಇರೋದು ನೋಡೋಣ. ಓಪನ್ 7 to 9 ಒಂದು ಐತೆ, 7 to 9 ಒಂದು, 9 to 10, 10 to 11, 11 to 12. ಇನ್ನು 4 ಬುಕ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ 4 ಮಾಡಿದ್ರೆ ಎಷ್ಟು ಬರುತ್ತೆ ಕೆಳಗಡೆ ತೋರಿಸ್ತೈತೆ ನೋಡಿ. 4 ಬುಕ್ ಮಾಡ್ಕೊಂಡು ಮಾಡಿದ್ರೆ 500 ಹತ್ರ, 370 ಇಂದ 500 ಒಳಗಡೆ ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ. ಸೊ ನೋಡೋಣ, ಟ್ರೈ ಮಾಡೋಣ. ಇನ್ನ ಟೈಮ್ ಐತೆ ಗೈಸ್, ಇನ್ನ ಟೈಮ್ ಆಗಿಲ್ಲ. 6:40, ಇನ್ನ 7 o'clock ಸ್ಟಾರ್ಟ್ ಅಲ್ವಾ. ಸೊ ನೋಡೋಣ. ಬುಕ್ಕಿಂಗ್ ಎಲ್ಲ ರೆಡಿ ಆಗೈತೆ ಗೈಸ್. ಓಕೆ, ಗಾಟ್ ಇಟ್. ಬುಕ್ ಆಗೈತೆ. ಕೆಮ್ಮು, ಜ್ವರ, ನೆಗಡಿ ಆದ್ರೂ ಮಾಡ್ಬೇಕಂತಾನೆ ಒಂದೇ ಗೈಸ್. ಏಯ್ ಹಾ ಸರಿ ಗೈಸ್. ಇವಾಗ ನೋಡಿ, ಇನ್ನೊಂದೇನಂದ್ರೆ 0 ಐತೆ ಗೈಸ್ ನನ್ನಲ್ಲಿ, ಇನ್ನೂ ಏನೂ ಮಾಡಿಲ್ಲ. ಸೊ 0 ಐತೆ. ಪ್ರೊಫೈಲ್ ನೋಡ್ಕೋಬೇಡಿ. ನೋಡೋಣ ಗೈಸ್. ನೋಡಿ ಇಲ್ಲಿ ಪ್ರತಿಯೊಂದು ತೋರಿಸುತ್ತೆ. ಇವತ್ತಿನ ಆಫರ್ ನೋಡೋಣ ಇರಿ ಗೈಸ್. 12 to 1 ನೋಡಿ, ಥರ್ಸ್ಡೇಸ್ ಸ್ಪೆಷಲ್ ಇನ್ಸೆಂಟಿವ್ ಅಂದ್ರೆ 5 gigs ಮಾಡಿದ್ರೆ 160 rupees ಬರುತ್ತೆ, ಮತ್ತೆ 5 ಮಾಡಿದ್ರೆ 210, ಮತ್ತೆ 7 ಮಾಡಿದ್ರೆ 280. ಈ ತರ ಅಂದ್ರೆ ಬುಕ್ ಮಾಡ್ಕೊಂಡ್ವಲ್ಲ, ಸೊ ಆ ತರದ್ದು ಎಷ್ಟು ಮಾಡಿದ್ರೆ ಅಷ್ಟು ಬರುತ್ತೆ ಅಂತ. ಇನ್ನೊಂದು ಕಂಪಲ್ಸರಿ 7 to 10 PM ಕಂಪಲ್ಸರಿ ಆಗಿರ್ಬೇಕಂತೆ. ಇನ್ನೊಂದು ಬರುತ್ತೆ 12 to 3 PM ಕಂಪಲ್ಸರಿ ಆಗಿ ಇರಬೇಕು ಅಂತ. ಸೊ ನೋಡೋಣ ಸ್ಟಾರ್ಟ್ ಮಾಡೋಣ. ಆನ್ಲೈನ್ಗೆ ಹೋಗೋಕೆ ತೋರಿಸ್ತೀನಿ. ಇನ್ನ 15-20 ಮಿನಿಟ್ಸ್ ಟೈಮ್ ಐತಲ್ವಾ. ಸೊ ಟೈಮ್ 7 ನಾವು ಬುಕ್ ಮಾಡ್ಕೊಂಡಿದ್ರೆ 6:45 ಹೋಗ್ಬೋದು, ಅಂದ್ರೆ 15 ಮಿನಿಟ್ಸ್ ಅರ್ಲಿಯಾಗೆ ಹೋಗ್ಬೋದು. ಸೊ ನಾನು ಬುಕ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಗೈಸ್, ನೋಡ್ತಾ ಇರಿ ಗೈಸ್. ಇವಾಗ ರೆಡಿಯಾಗಿ ಹೋಗ್ತಾ ಇದೀನಿ. ಸೊ ಇಲ್ಲಿ ಹೊಸಕೋಟೆಯಲ್ಲಿ ಇದೀನಿ. ಸೊ ಇಲ್ಲಿ ಮಾಡಿದ್ರೆ ಈ ಕಡೆ ಊರುಗಳಾಚೆ ಹಂಗೆಲ್ಲ ಬೀಳುತ್ತೆ, ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ಸೊ ಸಿಟಿ ಒಳಗಡೆ ಹೋಗಿ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀನಿ. ಸೊ ಅಲ್ಲಿ ಹೋದ್ಮೇಲೆ ಆನ್ಲೈನ್ಗೆ ಹೋಗುವಾಗ ನಿಮ್ಗೆ ಸಿಗ್ತೀನಿ ಅಷ್ಟೇ. ನೋಡ್ತಾ ಇರಿ. ನೋಡಿ, ಬುಕ್ ಅನ್ಬೋದು ಆನ್ಲೈನ್ ಆಗ್ಬಿಡಿ. ಇವಾಗ ನೋಡಿ, ಗೋ ಆನ್ಲೈನ್. ಇನ್ನ 8 ಮಿನಿಟ್ಸ್ ಐತೆ ಟೈಮು. ಸರಿ, ಆನ್ಲೈನ್ಗೆ ಹೋಗಿದ್ದೀವಿ. ಸರ್ಚಿಂಗ್ ಫಾರ್ ಆರ್ಡರ್ಸ್ ಬಂತಲ್ವಾ, ಹತ್ರ ಇರೋ ರೆಸ್ಟೋರೆಂಟ್ಸ್ ಇಲ್ಲಿ ತೋರಿಸುತ್ತೆ. ಸೊ ಇನ್ನೊಂದು ಹಾಟ್ ಸ್ಪಾಟ್ ಅಂತ ಐತಲ್ಲ, ಸೊ ಈ ಕಡೆ ಬಂದ್ರೆ ಸೆಲೆಕ್ಟ್ ಡ್ರಾಪು, ಯಾವ ಕಡೆ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಬಟ್ ಇವಾಗ ಕರೆಂಟ್ ಆಗಿ ಅಲ್ಲೋ ಇಲ್ಲ. ಇನ್ನೊಂದು ಏನಂದ್ರೆ ಗೈಸ್, ಮಳೆ ಏನಾದ್ರು ಬಿದ್ರೆ ಇಲ್ಲಿ ಬರುತ್ತೆ, ಮಳೆಗೆ ಡಬಲ್ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ, ಆ ತರ ಬರುತ್ತೆ. ನನಗಿನ್ನ ಯಾವ್ದು ಆರ್ಡರ್ ಬಿದ್ದಿಲ್ಲ. ಸೊ ನೋಡೋಣ, ಆರ್ಡರ್ ಬಿದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಆರ್ಡರ್ ಬಂದೈತಿ ಇವಾಗ. ಸೊ ಇದನ್ನ ಸೊ ಎಲ್ಲಿ ತೋರಿಸ್ತೈತೆ, ಕಾಫಿ ಮುಂಬೈ ತೋರಿಸ್ತೈತೆ, ಸಿಗಿಹಳ್ಳಿ ಅಂತೆ. ಸರಿ ಗೈಸ್, ಲೊಕೇಶನ್ ತೋರಿಸ್ತೈತೆ. ಸೊ ಮ್ಯಾಪ್ ಆದ್ರೂ ಹಾಕೋಬಹುದು, ಇಲ್ಲ ಗೊತ್ತಿದ್ರೆ ಹಂಗೆ ಹೋಗ್ಬೋದು ಹಿಂಗ್ ನೋಡ್ಕೊಂಡು. ಸೊ ನನಗೆ ಗೊತ್ತಿದ್ದು ಎಲ್ಲೈತೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್, ನೋಡ್ತಾ ಇರಿ, ಸ್ಟೇ ಟ್ಯೂನ್. ಇವಾಗ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ರೀಚ್ ಡ್ರಾಪ್ ಅಂತ ಹೇಳಿದ್ರೆ ಸೊ ಮತ್ತೆ ಒಂದು ನಂಬರ್ ತೋರಿಸುತ್ತೆ, ಆ ನಂಬರ್ ಅಲ್ಲಿ ಹೇಳ್ಬೇಕು. ಅಣ್ಣ 4038. ನೋಡಿ ಗೈಸ್, ಇಲ್ಲಿ 2 ಮಿನಿಟ್ಸ್ ಅಂತ ತೋರಿಸ್ತೈತೆ. ಸೊ ಅದೇ ನಾನು ಅವ್ರಿಗೆ ಹೇಳಿದೆ, 4038 ಹೇಳಿದ್ರೆ ಅವ್ರು 2 ಮಿನಿಟ್ಸ್. ಸೊ ಇದು 2 ಮಿನಿಟ್ಸ್ ಆಗಿದ ತಕ್ಷಣ ಪಿಕ್ ಆರ್ಡರ್ ಅಂತ ಬರುತ್ತೆ. ಸೊ ಅದನ್ನು ನಾವು ಪಿಕ್ ಮಾಡಬೇಕು. ಸೊ ಬಂದ್ಮೇಲೆ ಸಿಗ್ತೀನಿ ಗೈಸ್.
ಪಿಕ್ ಆರ್ಡರ್ ಅಂತ ಬಂದೈತೆ. ಸೊ ಇವ್ರು ಇನ್ನೂ ಕೊಟ್ಟಿಲ್ಲ, ಇನ್ನೂ ರೆಡಿ ಮಾಡ್ತವ್ರೆ. ಸೊ ಅದಕ್ಕೆ ಹಂಗೆ ನೋಡ್ತಾ ಇದ್ದಾರೆ. ರೆಸ್ಟೋರೆಂಟ್ ಬಿ ಲೇಟ್ ಅಂತ ಏನೋ ಬರುತ್ತೆ ಸಮಥಿಂಗ್. ಸೊ ನೋಡೋಣ ಗೈಸ್. ಇನ್ನೊಂದು ಏನಂದರೆ ಗಾಡಿ ಪಾರ್ಕಿಂಗಲ್ಲಿ ನಿಲ್ಸಿದ್ದೀನಿ. ಪಾರ್ಕಿಂಗ್ ದುಡ್ಡು ಕೇಳ್ತಾರೇನೋ ಅಂತ ಭಯ ಆಗ್ತೈತೆ. ಪಾರ್ಕಿಂಗ್ ದುಡ್ಡು ಕೇಳಿದ್ರೆ ಇಲ್ಲಿ 37 ರೂಪಾಯಿ ಬಂದಿದ್ರೆ ಆ 37 ಅಲ್ಲೇ ಕೊಡಬೇಕಾಗುತ್ತೆ. 30 ರೂಪಾಯಿ 7 ರೂಪಾಯಿ ಎತ್ಕೊಂಡು ನಾನು ಏನು ಮಾಡಲಿ ಹೇಳಿ. ಗೈಸ್ ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಗಾಡಿ. ಗೊತ್ತಿಲ್ಲ ಏನಾಗುತ್ತೋ, ನೋಡೋಣ ಗೈಸ್. ನೋಡಿ ಗೈಸ್, ರೆಸ್ಟೋರೆಂಟ್ ಲೇಟ್ ಬೈ 3 minutes ಅಂತ ಬಂದೈತೆ ನೋಡಿ. ಸೊ ಈ ಥರ ಬರುತ್ತೆ. ಸೊ ಅವ್ರಿಗೆ ವಾರ್ನಿಂಗ್ ಸಮಥಿಂಗ್ ಏನಾದರೂ ಬರುತ್ತೇನೋ ಗೊತ್ತಿಲ್ಲ ನನಗೆ. ಸೊ ಬಂದಮೇಲೆ ನಮ್ಮ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಗೈಸ್. ನೋಡ್ತಾ ಇರಿ ಹಂಗೆ ಗೈಸ್. ಇವಾಗ ಆರ್ಡ್ರ್ ನಿಲ್ಸ್ಕೊಂಡೆ ನೋಡಿ, ಇಲ್ಲಿ ಕೋಣಿ ಕಷ್ಟ ಆಗ್ತೈತೆ. ಸೊ ಇದನ್ನು ಆರ್ಡ್ರ್ ಪಿಕ್ ಮಾಡ್ತೀನಿ ಗೈಸ್. ಆರ್ಡ್ರ್ ಪಿಕ್ ಮಾಡಿದ್ರೆ ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ. ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ನೋಡ್ತಾ ಇರಿ ಗೈಸ್. ಇನ್ನೊಂದು ಏನಂದರೆ, ಅಕಸ್ಮಾತ್ ನಮಗೆ ಅಲ್ಲಿ ಹೋಗ್ಬಿಟ್ಟು ನಾವು ನಂಬರ್ ಎಲ್ಲ ಹೇಳ್ಬೇಕಾಗುತ್ತೆ. ನಮ್ಮ ನಂಬರು, ನಮ್ಮ ಗಾಡಿ ನಂಬರ್ ಎಲ್ಲ ಹೇಳ್ಬೇಕಾಗುತ್ತೆ. ಸೊ ಅದೇನು ಹೇಳಬಾರ್ದು ಅಂದರೆ ನೋಡಿ, ಇಲ್ಲಿ OTP ಕೊಟ್ಟಿದ್ದಾರೆ ನೋಡಿ, ಗೇಟ್ OTP. ಸೊ ಆ OTP ಅಲ್ಲಿ ಹೋಗ್ಬಿಟ್ಟು ಸರಿ, ಆ OTP ಅಲ್ಲಿಗೆ ಹೋಗಿದ ತಕ್ಷಣ, OTP ಹೇಳಿದ ತಕ್ಷಣ ಅವ್ರು ಹಂಗೆ ಒಳಗಡೆ ಬಿಡ್ತಾರೆ ಗೈಸ್. ಸೊ ನಾವು ನಂಬರು ಪ್ರತಿಯೊಂದು ಶೇರ್ ಮಾಡೋ ಅವಶ್ಯಕತೆ ಇರಲ್ಲ. ಅಲ್ಲಿಗೆ ಹೋಗಿದ ತಕ್ಷಣ OTP ಹೇಳ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಸ್ಟೇಟ್ ನೋಡ್ತೀರಿ ಗೈಸ್. ಇನ್ನೊಂದು ಏನಂದರೆ, ತುಂಬ ಜನ ಮೈಂಡಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನಾವು ಸ್ವಿಗ್ಗಿ ಮಾಡ್ಬೇಕಾ ಝೊಮ್ಯಾಟೊ ಮಾಡ್ಬೇಕಂತ. ಸೊ ಯಾವ್ದು ಮಾಡಿದ್ರು ಒಂದೇ ಗೈಸ್. ನನಗೆ ಗೊತ್ತಂಗೆ ಯಾವ್ದು ಮಾಡಿದ್ರು ಒಂದೇ. ಯಾಕಂದರೆ ಅದರಲ್ಲೂ ಸೇಮ್ ಕೊಡ್ತಾರೆ, ಇದರಲ್ಲೂ ಸೇಮ್ ಕೊಡ್ತಾರೆ. ಬಟ್ ಇನ್ಸೆಂಟಿವ್ ಡಿಫ್ರೆನ್ಸ್ ಇರ್ಬೋದೇನೋ ಗೊತ್ತಿಲ್ಲ. ಇನ್ಸೆಂಟಿವ್ ಅಂದರೆ ಎಕ್ಸ್ಟ್ರಾ ಅಮೌಂಟು ಈ ಟೈಮಲ್ಲಿ, ಮಳೆ ಟೈಮಲ್ಲಿ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಸೊ ಹಬ್ಬದ ಟೈಮಲ್ಲಿ ಇಲ್ಲ, ಸ್ಯಾಟರ್ಡೆ ಸಂಡೇ ಬೇರೆ ಆಫರ್ಸು. ಸೊ ಆಫರ್ಸ್ ಚೇಂಜ್ ಆಗಿರ್ಬೋದು ಹೊತ್ತು. ಇದರಲ್ಲೂ ಸೇಮ್, ಅದರಲ್ಲೂ ಸೇಮ್. ಇವಾಗ ನಾನು ಹೋಗ್ತಾ ಇರೋದು 3 kilometers ಇದೆ ಗೈಸ್. ಕಿಲೋಮೀಟರ್ಗೆ 10 ರೂಪಾಯಿ ಲೆಕ್ಕ ಹಾಕೊಂಡು 37 rupees ಕೊಟ್ಟವ್ರೆ. ಸೊ ಬೆಸ್ಟ್ ಅನಿಸುತ್ತೆ ನನಗೆ ಗೊತ್ತಂಗೆ. ಬಟ್ ಮಾಡ್ಬೇಕಷ್ಟೇ ಗೈಸ್. ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿದ್ರೆ ಯಾವುದಾದ್ರೂ ಈಸಿನೇ ಅಂತಾರಲ್ವಾ. ಸೊ ರಿಸ್ಕ್ ಯಾವ ಕೆಲಸ ಮಾಡಿದ್ರೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ಹೆಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟೇ, ಅದಕ್ಕೆ ಬಿಟ್ಟು ಇನ್ನೇನಿಲ್ಲ ಗೈಸ್. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಅಲ್ಲಿ ವಾಚ್ಮ್ಯಾನ್ ಪ್ರತಿಯೊಂದು ಹೇಳೋದು, ವಾಚ್ಮ್ಯಾನ್ ಅಂದರೆ ಸಾರಿ ಸೆಕ್ಯೂರಿಟಿಗೆ ಪ್ರತಿಯೊಂದು ಶೇರ್ ಮಾಡ್ತೀವಲ್ಲ ಡೀಟೇಲ್ಸು. ಸೊ ಇನ್ನೊಂದು ಏನಂದರೆ, ನಮ್ಮ ಹೆಸರು ಮತ್ತು ನಮ್ಮ ಫೋಟೋ ಎಲ್ಲ ತೊಗೊತಾರೆ. ಬಟ್ ಇವಾಗ ನನ್ನ ಪ್ಲಸ್ ಪಾಯಿಂಟ್ ಏನಂದರೆ, ಗೇಟ್ OTP ಕೊಡ್ತಾರೆ. ಒಬ್ಬೊಬ್ರು ಕೊಡಲ್ಲ ಗೇಟ್ OTP. ಒಬ್ಬೊಬ್ರು ಬರಲಿ ಅಂತಾನೆ ಇರ್ತಾರೆ, ಇನ್ನೊಬ್ಬೊಬ್ರು ಗೇಟ್ OTP ಕೊಡ್ತಾರೆ. ಸೊ ಗೇಟ್ OTP ಕೊಟ್ಟರೆ ಆ OTP ಅಲ್ಲಿ ಹೇಳಿದ ತಕ್ಷಣ ಅವ್ರು ಟೈಪ್ ಮಾಡಿಕೊಂಡು ಸೊ ನಮ್ಮನ್ನ ಒಳಗಡೆಗೆ ಎಂಟ್ರಿ ಮಾಡ್ತಾರೆ. ಇನ್ನೊಂದು, ನಾನು ಇವಾಗ ಹೋಗ್ಬೇಕು 5th floor ಹೋಗ್ಬೇಕು. ಸೊ ಅವ್ರು ಕೆಳಗಡೆ ಬರಲ್ಲ, ನಾವೇ ಹೋಗ್ಬೇಕು ಮೇಲೆಗೆ. ಯಾಕಂದ್ರೆ 37 ರೂಪಾಯಿ ಕೊಡ್ತಾರಲ್ಲ. 30 ರೂಪಾಯಿ 3 kilometer ಲೆಕ್ಕ ಹಾಕೊಂಡು 7 ರೂಪಾಯಿ ಮೇಲೆ ಹಚ್ಚಿ ಬರೋಕ್ಕೆ ಸರ್ ಹೋಗುತ್ತೆ. ಸೊ ಹಿಂಗೆ ಅರ್ಥ ಮಾಡ್ಕೋಬೇಕು ಅಷ್ಟೇ, ಅದ್ಬಿಟ್ಟು ಇನ್ನು ಬೇರೆ ಆಪ್ಷನ್ ಇಲ್ಲ. ಸೊ ಹೋಗ್ತಾ ಹೋಗ್ತಾ ಸಿಗ್ತೀನಿ ಗೈಸ್. ನೋಡ್ತಾ ಇರಿ ಹಿಂಗೆ. ಹಾಂ, ಝೊಮ್ಯಾಟೊ. ಗೈಸ್ ಇನ್ನೊಂದೇನೆಂದರೆ, ಫೋನಲ್ಲಿ ಇಲ್ವಂತೆ. ಸಾರಿ, ಫೋನ್ ಅಂತ ಏನು ಗಾಡಿಯಲ್ಲೂ ಇಲ್ವಂತೆ. ಸೊ ನಾವು ನಡ್ಕೊಂಡೆ ಡೆಲಿವರಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹೊರಗಡೆಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಗೈಸ್. ನೋಡ್ತಾ ಇರಿ ಗೈಸ್. ನೋಡಿ ಅವ್ರಿಗೆ, ಸಾರಿ ಇರಿ ಒಂದು ನಿಮಿಷ. ಅವ್ರಿಗೆ ಹೇಳಿದ ತಕ್ಷಣ ಗೇಟ್ OTP ಹೊಲ್ಟೋಯ್ತು. ಸೊ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕಂತೆ B ಬ್ಲಾಕು. ಅಲ್ಲಿ B ಬ್ಲಾಕ್ ಬಂದಿದ್ದೀನಿ. ಸೊ ಸಿಗ್ತೀನಿ ಗೈಸ್. ಮೇಲೆ ಹೋಗ್ತಾ ಹೋಗ್ತಾ 3 ಎತ್ಕೊಂಡು ಹೋಗೋಕೆ ಕಷ್ಟ ಆಗ್ತೈತೆ. ಸೊ ಪರವಾಗಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಾಕು, ಅಷ್ಟೇ ಎಲ್ಲ ಹೊಲ್ಟೋಗುತ್ತೆ ಗೈಸ್. ನೋಡಿ ಗೈಸ್, ಆಯಿತು, ಇವಾಗೆ ಕೊಟ್ಟೆ. ಸೊ ಇನ್ನು ಹಂಗೆ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಸೊ ಇದನ್ನು ಏನು ಮಾಡ್ಬೇಕಂದ್ರೆ, ಲಾಸ್ಟಲ್ಲಿ ಕೊಟ್ಟಿದ ತಕ್ಷಣ ಆರ್ಡರ್ ಡೆಲಿವರ್ಡ್ ಅಷ್ಟೇ ಗೈಸ್. ನೆಟ್ವರ್ಕ್ ಬೇರೆ ಸಿಗಲ್ಲ ನೋಡಿ. ಇವಾಗ ನೋಡಿ 37 rupees 5 kilometers ಐತೆ. 31 minutes ತಗೊಂಡು 5 kilometersಗೆ. ಸೊ ಗೆಟ್ ನೆಕ್ಸ್ಟ್ ಆರ್ಡರ್. ಸಾಕು ಗೈಸ್, ಹಿಂಗೆ ಇನ್ನೊಂದು ಆರ್ಡರ್ ಸಿಗ್ತಾ ಇರುತ್ತೆ. ಸೊ ಮಾಡ್ತಾ ಇರಬೇಕಷ್ಟೆ ನಾವು. ಸೊ ನೋಡೋಣ ಎಷ್ಟಾಗುತ್ತೆ, ಏನು ಮಾಡ್ತೀನಿ ಅಂತ ಪೆಟ್ಸಿ ಗೈಸ್. ನೋಡಿ ಇವಾಗ 91 rupees ಸಿಕ್ಕೈತೆ. 40 rupees ಅಂದರೆ ಇವಾಗ 7 o'clock ಮೇಲೆ ಮಾಡಿದ್ರೆ 40 rupees ಎಕ್ಸ್ಟ್ರಾ ಬರುತ್ತೆ. ಸೊ 10 ಗಂಟೆ ಒಳಗಡೆ. ಸೊ ಅದಕ್ಕೆ ನೋಡ್ತಾ ಇರೋಣ ಗೈಸ್. ಸಿಗ್ತೀನಿ, ಹೋಗಿ ಮಾಡ್ತಾ ಸಿಗ್ತೀನಿ. ಎಷ್ಟೆಷ್ಟು ಬರುತ್ತೆ ಏನು ಕತೆ ಎಲ್ಲ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಇರ್ತೀನಿ. ನೋಡ್ತಾ ಇರಿ ಸ್ಟೇಟ್ ಗೈಸ್. ಇನ್ನೊಂದು ಏನಂದರೆ, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋ ಇದರಲ್ಲಿ ಫೋನ್ ಸರಿಯಾಗಿ ತುತ್ಕೊಂತಾನೆ ಇಲ್ಲ ಗೈಸ್, ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು, ನಿಮಗೆ ವಿಡಿಯೋ ಮಾಡಬೇಕು ಅನ್ನೋ ಇದರಲ್ಲಿ ನಾನು ಗಾಡಿಗೆ ಪೆಟ್ರೋಲ್ ಹಾಕ್ಸೋದೇ ಮಾಡ್ತಾಯಿದ್ದೀನಿ ಗೈಸ್. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು. ಇನ್ನೊಂದು ಸ್ಪೆಷಲ್ ಏನಂದರೆ, ಟಾಲೋಕ್ಸ್ ಅನ್ನೋ ಪಬ್ಬಿಗೆ ಬಿದ್ದೈತೆ. ಸೊ ಇವಾಗ ಅದು ನಾನು ಯಾವತ್ತೂ ಹೋಗಿಲ್ಲ ಅದ್ರೊಳಗಡೆಗೆ. ನನಗೊಂದು ಡ್ರೀಮ್ ಇತ್ತು. ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಕಡೆ ಬಂದಾಗ ನಾನು ಫಸ್ಟ್ ಆ ಪಬ್ಬನ್ನು ನೋಡಿದೆ. ಯಾವತ್ತಾದ್ರೂ ಒಂದು ದಿವಸ ಇಲ್ಲಿ ಹೋಗ್ಬಿಟ್ಟು ಊಟ ಮಾಡಬೇಕು ಅನ್ನೋ ಮೈಂಡ್ ಬಂತು ನನಗೆ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮಾರ್ಕ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ದಿವಸ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿ ನಿಮಗೆ ತೋರಿಸ್ತೀನಿ. ಅದನ್ನು ಒಂದು ವ್ಲಾಗ್ ಮಾಡೋಣ ಅಕಸ್ಮಾತ್ ಆದರೆ.
ಪಕ್ಕ ಮಾಡ್ತೀನಿ ಅನ್ಕೊಳ್ಳಿ. ಸೊ ನೋಡೋಣ ಗೈಸ್, ಇವಾಗ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಗೈಸ್ ಇನ್ನೊಂದೇನಂದ್ರೆ ಇವಾಗ ನಾನು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದೀನಿ. ಸೊ 100 ರೂಪಾಯಿ ಪೆಟ್ರೋಲ್ ಅಲ್ಲಿ ನಾವು ಎಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಇದೊಂದು ಟಾಸ್ಕ್ ತರ ತಗೊಂಡು ಚಾಲೆಂಜ್ ತರ ತಗೊಂಡು ಮಾಡ್ತಾ ಇದೀನಿ. ಸೊ ನೋಡೋಣ, ನೋಡ್ತಾ ಇರಿ, ಇನ್ನ ಪ್ರತಿಯೊಂದು ಈ ತರ ಮಾಡೋಣ, ಮಾಡ್ತಾನೆ ಇರ್ತೀನಿ, ನೋಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಇನ್ನೊಂದೇನಂದ್ರೆ ಇವಾಗ ಪೆಟ್ರೋಲ್ ಹಾಕ್ಸ್ದೆ. ಸೊ ಏನ್ ವಿಷಯ ಅಂದ್ರೆ ಪೆಟ್ರೋಲ್ ಹಾಕ್ಸೋವಾಗ 100 ಅಂದ್ರೆ ಒಂದು 10 ರೂಪೀಸ್ ಎಕ್ಸ್ಟ್ರಾ ಹಾಕ್ಸಿ. ಸೊ 110. ಇವಾಗ 200 ಅಂದ್ರೆ ಒಂದು 10 ರೂಪೀಸ್ಗೆ ಎಕ್ಸ್ಟ್ರಾ ಹಾಕ್ಸಿ. ಯಾಕಂದ್ರೆ ಅವರು 100 200 ಇವೆಲ್ಲ ರೌಂಡ್ ಫಿಗರ್ಸ್ ಎಲ್ಲ ಮಾರ್ಕ್ ಮಾಡಿ ಇಕ್ಕಿರ್ತಾರೆ. ಒಂದ್ ಸ್ವಲ್ಪ ಪೆಟ್ರೋಲ್ ಆದ್ರೂ ಕಡಿಮೆ ಮಾಡ್ತಾರೆ. ಸೊ ಯಾಕಂದ್ರೆ ಮಾರ್ಕ್ ಮಾಡಿ ಇಕ್ಕಿರ್ತಾರಲ್ವಾ, ಸೊ ಅದನ್ನ ಟೆಸ್ಟ್ ಮಾಡ್ಬಿಟ್ಟು ಹಂಗೆ ಆಗ್ಬಿಡ್ತಾರೆ. ನಾನು ಅದಕ್ಕೆ ಎಲ್ಲಾದ್ರೂ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಒಂದು 10 ರೂಪೀಸ್ ಎಕ್ಸ್ಟ್ರಾ ಹಾಕ್ಸಿ. ರೌಂಡ್ ಫಿಗರ್ ಅಂತ ಎಲ್ಲೂ ಹಾಕ್ಸ್ತೀನಿ, ಇದೊಂದು ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದೀನಿ. ಇವಾಗ ಆದ್ರೆ 110 ಹಾಕ್ಸ್ತೀನಿ ಗೈಸ್, ಯಾಕಂದ್ರೆ ಮೈಲೇಜ್ ಬರುತ್ತೆ, ಕರೆಕ್ಟ್ ಆಗಿ ಪೆಟ್ರೋಲ್ ಸಿಗುತ್ತೆ. ಸೊ ಆತರ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಟಾಲೋಕ್ಸ್ಗೆ. ಸೊ ನೋಡ್ತಾ ಇರಿ ಗೈಸ್, ಗೈಸ್ ಇನ್ನೊಂದೇನಂದ್ರೆ ನಾವು ಪಿಕಪ್ ಅಲ್ವಾ, ಸೊ ಝೊಮ್ಯಾಟೊ ಅಲ್ವಾ, ಸೊ ಅದಕ್ಕೋಸ್ಕರ ಒಳಗಡೆ ಎಂಟ್ರಿ ಕೊಡಲ್ಲ. ಬ್ಯಾಕ್ ಸೈಡ್ ಡೋರು ಸಮಥಿಂಗ್ ಬ್ಯಾಕ್ ಗೇಟು ಏನಾದ್ರು ಇರುತ್ತೆ. ಸೊ ಇವಾಗ ನೋಡಿ ಹಿಂದೆ ಹೋಗ್ತಾ ಇದೀನಿ, ಇದೆಲ್ಲ ಟಾಲೋಕ್ಸೆ. ಸೊ ಅದ್ರ ಹಿಂದೆ ಹೋಗ್ಬೇಕಂತ ನಾವು ಹಿಂದೆ ಹೋಗ್ತಾ ಇದೀವಿ. ಯಾವ ರೆಸ್ಟೋರೆಂಟ್ ಹೋಗ್ರು ಅಷ್ಟೇ ಗೈಸ್, ಮರ್ಯಾದೆ ಇರಲ್ಲ. ಯಾಕಂದ್ರೆ ರೆಸ್ಟೋರೆಂಟ್ ಒಳಗಡೆ ಹೋದ್ರೆ ಕಡಿಮೆ, ಬೇರೆಯವರೆಲ್ಲ ನೋಡ್ತಾರಲ್ಲ ಕಸ್ಟಮರ್ಸ್ ಎಲ್ಲ, ಸೊ ಅದಕ್ಕೋಸ್ಕರ ಹಿಂದೆಯಿಂದಾನೇ ಕಳಿಸ್ತಾರೆ. ವೈಟ್ ಮಾಡ್ಸೋದು ಅಷ್ಟೇ, ಒಳಗಡೆ ಕೂರ್ಸಲ್ಲ. ಆಚೆ ನಿಂತ್ಕೊಂಡು ಹೋಗು ಅಂತೆಲ್ಲ ಕಳಿಸ್ಬಿಡ್ತಾರೆ. ನಾವೆಲ್ಲ ಎಲ್ಲೋದ್ರು ಅಷ್ಟೇ ಇರೋದೆಲ್ಲ ಗೈಸ್, ಯಾಕಂದ್ರೆ ಇದು ನಮ್ಮ ಇಂಡಿಯಾ, ಅದಕ್ಕೆ ಇನ್ನ ಡೆವಲಪ್ಮೆಂಟ್ ಕಂಟ್ರಿ. ಸರಿ ಗೈಸ್, ತಗೊಂಡು ಸಿಗ್ತೀನಿ. ನಾನು ಯಾಕೆ ಹೆಲ್ಮೆಟ್ ತೆಗ್ದೆ ಅಂದ್ರೆ ನೋಡಿ ಹಿಂಗೆ ಫೇಸ್ ಕೇಳುತ್ತೆ. ಸೊ ಇವಾಗ ಕಿಕ್ ಫೇಸ್, ನನ್ನ ಫೇಸ್ ನಾನು ತೋರಿಸ್ಬೇಕು ಗೈಸ್. ಇಲ್ಲಿ ಎಲ್ಲಿ ಬರ್ತಾನೆ ಇಲ್ಲ, ಬಂತು ನೋಡಿ, ಸಬ್ಮಿಟ್ ಹೊಡೆದೆ, ಫೇಸ್ ರೆಕಗ್ನೈಸ್ ಆಗ್ತೈತೆ ಗೈಸ್. ಇನ್ನೊಂದು ಇದ್ರಲ್ಲಿ ಏನಂದ್ರೆ 2 ಕೊಟ್ಟವ್ರೆ ಗೈಸ್, ಒಂದು 7635, ನೆಕ್ಸ್ಟ್ ಪಿಕಪ್ದು 4874, 2 ತಗೊಂಡಿದ್ದೀನಿ ನೋಡಿ. ಸೈನ್ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕು ಗೈಸ್, 2 ಲೊಕೇಶನ್ ತೋರಿಸುತ್ತೆ. ಸೊ ಒಂದಿದು, ಇನ್ನೊಂದು ಲೊಕೇಶನ್ ತೋರಿಸುತ್ತೆ. ಸೊ ಹೋಗ್ತಾ ಸಿಗ್ತೀನಿ ಗೈಸ್, ನೋಡ್ತಾ ಇರಿ ವ್ಲಾಗ್ನ ಗೈಸ್. ಏನಂದ್ರೆ ಅಲೋ ಮಾಡಿಲ್ಲ ಅವರು, ಯಾಕಂದ್ರೆ ಶಾರ್ಟ್ಸ್ ಹಾಕೋ ಬಂದಿದ್ದೀನಿ ಅನ್ಬಿಟ್ಟು. ಇವ್ರು ತುಂಬಾ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಬ್ರೋ ಹೆಲ್ಪ್ ಮಾಡಿದಕ್ಕೆ ಗೈಸ್. ಟೈಮ್ ಹೆಂಗೈತೆ ಅಂದ್ರೆ ಶಾರ್ಟ್ಸ್ ಹಾಕೊಂಡು ಝೊಮ್ಯಾಟೊ ಮಾಡ್ಬಾರ್ದಂತೆ, ಸೊ ನಾನು ಶಾರ್ಟ್ಸ್ ಹಾಕೊಂಡು ಮಾಡ್ತಿದ್ದೀನಿ. ಸೊ ಇನ್ನೊಂದೇನಂದ್ರೆ ಆ ಕಡೆ ಕಳ್ಸಿಲ್ಲ ಅವರು, ಆ ಕಡೆಗೆ ನಾನೇನ್ ಮಾಡಿದೆ ಅಂದ್ರೆ ಜೊತೆಯಲ್ಲಿ ಒಬ್ರು ಬಂದ್ರು, ಸೊ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ. ಮತ್ತೆ ಹಿಂದಕ್ಕೆ ಹೋಗ್ತಾರೆ, ಇನ್ನೊಂದು ಆರ್ಡರ್ ಇತ್ತಲ್ವಾ, ಸೊ ಆರ್ಡರ್ ಕೂಡ ಇದೆ ಅಪಾರ್ಟ್ಮೆಂಟ್ ಅಲ್ಲೇ ಬಂದೈತೆ, ಬಟ್ ಹೆಚ್ಚು. ಅದಕ್ಕೆ ಇವಾಗ ಏನೋ ಅವ್ರದ್ದು ಟೈಮಿಂಗ್ ಚೇಂಜ್ ಅಂತೆ. ಸೊ ಬೇರೆಯವ್ರು ಬರ್ತಾರಂತೆ ಈ ಟೈಮ್ಗೆ, ಅದೇ ಶಿಫ್ಟ್ ಚೇಂಜ್ ಆಗುತ್ತಲ್ವಾ, ಸೊ ಶಿಫ್ಟ್ ಚೇಂಜ್ ಅಂತೆ. ಸೊ ಅದಕ್ಕೋಸ್ಕರ ಅವ್ರು ಕಳ್ಸಿಕೊಟ್ರು, ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು. ಸೊ ಫಸ್ಟ್ ಹೋಗಿ ನಾನು ಪ್ಯಾಂಟ್ ಹಾಕೋಬರ್ಬೇಕು ಗೈಸ್, ಇದೆಲ್ಲ ಗೊತ್ತಿರ್ಲಿಲ್ಲ ಗೈಸ್. ನನ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಫುಲ್ ಮಳೆ ಬೇರೆ ಬೀಳ್ತೈತೆ, ಇನ್ನೊಂದು ಗಾಡಿ ಹ್ಯಾಂಡ್ ಕೊಡ್ತು ಗೈಸ್, ನೋಡಿ ಪಂಚರ್ ಆಗೈತೆ. ನಾನು ಎಲ್ಲಿ ಹೋಗಿ ಏನೇ ಮಾಡ್ಲಿ ಗಾಡಿ ಪಂಚರ್ ಆಗುತ್ತಲ್ಲಪ್ಪ, ಏನ್ ಮಾಡ್ಬೇಕು ಏನು ಗೊತ್ತಾಗೋದೇ ಇಲ್ಲ ಗೈಸ್. ಇನ್ನೊಂದು ಈ ಟೈಮಲ್ಲಿ ಎಲ್ಲೂ ಪಂಚರ್ ಶಾಪ್ ಇರಲ್ಲ, ಏನು ಇರಲ್ಲ, ಏನ್ ಮಾಡ್ಬೇಕು ಏನೋ ಗೊತ್ತಾಗ್ತಿಲ್ಲ. ಗಾಡಿ ನೋಡಿದ್ರೆ ಮಳೆಗೆ ಜಾಡ್ತೈತೆ, ಗಾಡಿ ಸೈಡ್ಗೆ ಹೋಗ್ತೈತೆ, ಓಡ್ಸಕ್ ಆಗ್ತಿಲ್ಲ, ಅಲ್ಲಿಂದ ಓಡಿಸ್ಕೊ ಬಂದೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ನಂಗೆ ಎತ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಕ್ಲಾಸ್ಗೆ, ನೋಡೋಣ ಗೈಸ್. ಟೈಮ್ ಬ್ಯಾಡ್ ಇಲ್ಲಿ ಪರವಾಗಿಲ್ಲ. ಇನ್ನ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೈಮ್ ಬ್ಯಾಡ್ ನು ಗುಡ್ ಮಾಡುತ್ತೆ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ ಗೈಸ್. ಟ್ವಿಸ್ಟ್ ಏನಂದ್ರೆ ನನ್ ಗಾಡಿ ಜಾಡ್ತೈತೆ, ಫುಲ್ಲು ಹೋಗಲ್ಲ ನನ್ಗೆ ಗೊತ್ತಂಗೆ. ಸೊ ಅದಕ್ಕೆ ಅಭಿಯಣ್ಣ ಕಾಲ್ ಮಾಡಿದೆ, ಇಲ್ಲಿ ಹತ್ರ ಕೃತಿಯಕ್ಕ ಅವ್ರ ಮನೆ ಐತೆ, ಸೊ ಅಲ್ಲಿ ಗಾಡಿ ನಿಲ್ಸ್ಬೋದಣ್ಣ ಅಂತ ಕೇಳ್ದೆ. ಅಭಿಯಣ್ಣ ಕಾಲ್ ಮಾಡಿ, ಅಭಿಯಣ್ಣ ಇಕ್ಕೊಂಡು ನಿಲ್ಸ್ಬೋದು ಅಂದ್ರು. ನಾನು ಇಕ್ಕೊಂಡು ಅಣ್ಣ ಹಂಗ್ ಬರಕ್ಕಾಗುತ್ತಾ ಅಂತಂದೆ. ಅಭಿಯಣ್ಣ ಬೇಡ, ಮಳೆ ಬೀಳ್ತೈತೆ, ನಾನು ಆಟೋ ಬುಕ್ ಮಾಡ್ತೀನಿ, ಆಟೋ ಅಲ್ಲಿ ಬಂದ್ಬಿಡು ಅಂತಂದ್ರು ಸರ್. ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಹುಷಾರ್ ಬೇರೆ ಇಲ್ಲ, ಕೆಮ್ಮು ನೆಗಡಿ ಜ್ವರ ಬೇರೆ ಐತೆ, ಏನ್ ಮಾಡಕ್ಕಾಗಲ್ಲ. ಇನ್ನೊಂದು ಗಾಡಿಯಲ್ಲಿ ನಿಲ್ಸಿದ್ದೀನಿ ಗೈಸ್. ಏನ್ ಮಾಡ್ಬೇಕಂದ್ರೆ ನನ್ ಲಾಗಲ್ ಪಂಚರ್ ಮಾತ್ರ ಪಕ್ಕ ಇದ್ದೇ ಇರುತ್ತೆ ಗೈಸ್. ಮೊನ್ನೆ ಗಾಡಿಯಲ್ಲೆಲ್ಲ ಚಿಕ್ಕಮಂಗ್ಳೂರೆಲ್ಲ ಹೋದ್ವಾ, ಅಲ್ಲಿ ಆ ವ್ಲಾಗಲ್ಲೂ ನೋಡಿರ್ತೀರಾ ಪಂಚರ್ ಅನ್ನೋದು. ಸೊ ಆಮೇಲೆ ಮುನ್ನಾರ್ಗೆ ಹೋದ್ವಾ, ಮುನ್ನಾರಲ್ಲಿ ನಾನು ಹಾಕಿಲ್ಲ ಅಷ್ಟೇ, ಫಾರ್ಚುನರ್ ಕಾರ್ಗೂ ಪಂಚರ್ ಆಗಿತ್ತು. ಸೊ ನಾನು ಏನ್ ವ್ಲಾಗ್ ಮಾಡಿದ್ರು ಅದ್ರಲ್ಲಿ ಪಂಚರ್ ಅನ್ನೋದು ಕಾಮನ್ ಆಗೋಗೈತೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅವೇಣ ಬೇರೆ ಆಟೋ ಬುಕ್ ಮಾಡ್ತೀನಿ, ಆಟೋಲ್ಲಿ ಬಂದ್ಬಿಡು ಅಂತ ಹೇಳವ್ರೆ. ಸೊ ನೋಡೋಣ ಗೈಸ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಅನ್ಬೋದು, ಇನ್ನೂ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡಬೇಕು.
ಇನ್ನೊಂದೇನಂದ್ರೆ ಗೈಸ್, ನೈಟ್ ಟೈಮ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಝೊಮ್ಯಾಟೊ ಪಕ್ಕ ದುಡ್ಡು ಮಾಡ್ಬೋದು, ಬಟ್ ನೈಟ್ ಮಾಡಬೇಕು. ನೈಟ್ ಹೆಂಗಂದ್ರೆ 90 ರುಪೀಸ್ ಪರ್ ಆರ್ಡರ್ ಮೇಲೆ ತೋರಿಸಿದ್ರೆ ಸೊ ಅದು 100 ರುಪೀಸು ಇಲ್ಲ 110 ಆ ಥರ ಬೀಳುತ್ತೆ ಅಕೌಂಟ್ಗೆ. ಸೊ ಇನ್ನೊಂದೇನಂದ್ರೆ ಮಳೆಯಲ್ಲಿ 25 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಸೊ ಇದು ಪ್ಲಸ್ ಪಾಯಿಂಟು. ಇನ್ನೊಂದು ನೈಟ್ ಟೈಮ್ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ, ಅಪಾರ್ಟ್ಮೆಂಟ್ಸ್ಗೆ ಹೋಗ್ತೀವಾ, 10 ಗಂಟೆ ಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಲೋ ಇರಲ್ಲ. ನೈಟ್ ಟೈಮು 10 ಗಂಟೆ ಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಲೋ ಇರಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅವರೇ ಕೆಳಗಡೆ ಬಂದು ಎತ್ಕೊಂಡು ಹೋಗ್ತಾರೆ. ಸೊ ನೀವು ಆರಾಮಾಗಿರ್ಬೋದು. ಸೊ ಇದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಟ್ರಾಫಿಕ್ ಇರಲ್ಲ ನೈಟ್ ಟೈಮ್. ಡೇ ಟೈಮ್ ಆದ್ರೆ ಹೆವಿ ಟ್ರಾಫಿಕ್ ಇರುತ್ತೆ, ನೈಟ್ ಟೈಮ್ ಟ್ರಾಫಿಕ್ ಇರಲ್ಲ. ಸೊ ಇದು ಒಂದು ಪ್ಲಸ್ ಪಾಯಿಂಟ್. ಸೊ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇರುವಾಗ ಡೇ ಮಾಡೋ ಬದಲು ನೈಟ್ ಟೈಮ್ ಮಾಡೋದು ಬೆಸ್ಟ್ ಅಲ್ವಾ? ಸೊ ಝೊಮ್ಯಾಟೊ ಸ್ವಿಗ್ಗಿ ಅವ್ರಿಗೆ ಹೇಳೋದು ಅಂದ್ರೆ, ನನ್ಗೆ ಅನ್ಸಿದ ಪ್ರಕಾರ ನೈಟ್ ಟೈಮ್ ಮಾಡೋದು ನಿಮ್ಗೆ ತುಂಬಾ ಬೆಸ್ಟ್ ಅನ್ಸುತ್ತೆ. ಡೇ ಮಲ್ಕೊಂಡು ನೈಟ್ ಎಲ್ಲ ಮಾಡೋದು. ನೈಟ್ ಎಲ್ಲ ಮಾಡಬೇಡಿ, ಒಂದು 1 ಗಂಟೆವರೆಗೂ ಮಾಡಿದ್ರೆ ಸಾಕು. ಆರಾಮಾಗಿ ಒಂದು 1000 ರುಪೀಸ್, 1000 ಇಲ್ಲ 800 ಆ ಥರ ಎತ್ಕೋಬೋದು. ಸೊ ನೋಡಿ, ಯೋಚನೆ ಮಾಡಿ. ಸೊ ಇನ್ನು ನಿಮಗೆ ಅದ್ರಲ್ಲಿ ತೋರಿಸ್ತೀನಿ ನಾನು ಎಷ್ಟು ಮಾಡಿದ್ದೀನಿ ಏನು ಅಂತ. ಕ್ಲಾಸ್ಗೆ ಹೋದ್ಮೇಲೆ ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟು ಮಾಡಿದ್ದೀನಿ. ಅಮೌಂಟು 7ಗೆ ಸ್ಟಾರ್ಟ್ ಮಾಡಿದೆ, ಇವಾಗ ಟೈಮ್ ಬಂದ್ಬಿಟ್ಟು ಹತ್ರ 11 ಆಗ್ತೈತೆ. ಸೊ 3-4 ಅವರ್ಸಲ್ಲಿ ಎಷ್ಟು ಮಾಡಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಇಲ್ಲಿ ಒಳಗಡೆ ಇದೀನಿ ಗೈಸ್, ನೋಡಿ. ವಾಚ್ಮ್ಯಾನ್ ಸೆಕ್ಯೂರಿಟಿ ರೂಮಲ್ಲಿ ಪಾಪ ಒಳಗಡೆ ಕರೆದ್ರು, ಫುಲ್ ಮಳೆ ಬೀಳ್ತಾ ಇದ್ರು, ಒಳಗಡೆ ಬಂದು ನಿಂತ್ಕೊಳ್ಳಿ ಅಂತಂದ್ರು. ಸೊ ಅದಕ್ಕೆ ಒಳಗಡೆ ಬಂದಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಕೃತಿಕ ಥ್ಯಾಂಕ್ಸ್ ಹೇಳ್ಬಿಡಿ, ಯಾಕಂದ್ರೆ ನೀವು ನೋಡ್ತಾ ಇದ್ದೀನಿ ನನ್ನ ವ್ಲಾಗ್ನ. ಗೈಸ್ ಇವಾಗ ಆಟೋ ಹತ್ತಿದ್ದೀನಿ ನೋಡಿ, ಇವಾಗ ಹೋಗ್ತಾ ಇದ್ದೀನಿ. ಹೆಂಗೋ ಅಭಿಯಾನ ಬುಕ್ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ಇನ್ನೊಂದೇನಂದ್ರೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಕರೆದ್ರಲ್ಲ, ಸೊ ಅದಕ್ಕೆ ಫ್ಲಾಟ್ ನಂಬರ್ ಕೇಳಿದ್ರು ಕೃತಿಯಕ್ಕದು. ಸೊ ಕೃತಿಯಕ್ಕ ಫೋನ್ ಮಾಡಿ ಫ್ಲಾಟ್ ನಂಬರ್ ಎಲ್ಲ ಹೇಳಿ, ಯಾಕೋ ಗೈಸ್ ಒಂದೊಂದ್ಸರಿ ವಾಸ್ತುಭೂಮಿ ನನಗೆ ಕಾಪಾಡುತ್ತೆ. ಲಾಸ್ಟ್ ಟೈಮು ಹಿಂಗೆ ಒಂದು ಆಗಿತ್ತು ಏನೋ ಇನ್ಸಿಡೆಂಟ್. ಅವಾಗೂ ಕೃತಿಯಕ್ಕ ಫೋನ್ ಆಗ್ಬಿಟ್ಟು ಅಕ್ಕ ಹಿಂಗೈತೆ ಅಂತ ಹೇಳ್ಬಿಟ್ಟು ಮಾತಾಡ್ದೆ. ಸೊ ಈ ಟೈಮು ಅಕ್ಕ ಫೋನ್ ಹಾಕಿ ಹೇಳ್ದೆ. ನೋಡಿ, ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಅಕ್ಕ, ನೋಡೋಣ. ಸರಿ ಗೈಸ್, ಕ್ಲಾಸ್ ಹೋದ್ಮೇಲೆ ಸಿಗ್ತೀನಿ. ಅದೇ ಪ್ರತಿಯೊಂದು ತೋರಿಸ್ತೀನಿ ಅದರಲ್ಲಿ. ಝೊಮ್ಯಾಟೊಲ್ಲಿ ಏನೇನು ಆಗೈತೆ, ಏನ್ ಕತೆ ಎಲ್ಲ ನೋಡೋಣ. ಸೊ ಕ್ಲಾಸ್ಗೆ ಹೋದ್ಮೇಲೆ ಸಿಗ್ತೀನಿ ಅಷ್ಟೇ. ಕ್ಲಾಸಿಗೆ ಬಂದಿದ ತಕ್ಷಣ ದೊಡ್ಡವ್ರು ಕಾಣಿಸಿದ್ರು. ನೆನ್ಪಿಟ್ಕೊಳ್ಳಿ ಅಣ್ಣ, ನಾವು ಮಾತಾಡೋಣ. ನಿಮ್ ಫ್ಯಾನ್ಸ್ ತುಂಬಾ ಜನ ಇದಾರೆ. ಓಹೋ, ಇವನ್ ಬಂದ ಇವನ್ಲೇ ಅಪ್ಪ. ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನಿಸ್ತಿರೋ. ಕ್ಲಾಸಿಗೆ ಬಂದಿದ ತಕ್ಷಣ ಹಿಂಗೆ ಕುತ್ಕೊಂಡು ಏನೋ ಎಡಿಟಿಂಗ್ ಏನೋ ಮಾಡ್ತಾರೆ. ಬದನೆಕಾಯಿ ಮಾಡ್ತಾ ಇದೀನಿ ಎಡಿಟಿಂಗ್ನ. ಗೇಮು. ಓಹೋ, MC ಅಣ್ಣ ಮಕ್ಳೇನಣ್ಣ ಗೇಮ್ಸ್ ಆಡಕ್ಕೆ? ಮಕ್ಳೇ ಆಡ್ಬೇಕೇನೋ, ಮಕ್ಳು ಮಾಡೋರು ಆಡ್ಬೇಕು. ಏನಣ್ಣ ಏನಾದ್ರು? ಏನ್ ಹೇಳ ಹರ್ಷಿತ್, ಯಾವಾಗ ಏನ್ ಹೇಳ್ತೀರಿ? ಆಫೀಸಿಂದ ಬಂದು ತಲೆ ಕೆಟ್ಟವಾಗೈತೆ, ಮಲಗಿದ್ರೆ ಸಾಕಂತೈತೆ. ಇವ್ರು ನೋಡಿದ್ರೆ ಒಬ್ಬೊಬ್ರು ನಂದು ಕೂತಾರ, ಅದಕ್ಕೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದೀನಿ. ಅಣ್ಣ ಏನ್ ಮಾಡ್ತಿದ್ದೀರಣ್ಣ? ಏನಿಲ್ಲ ಹರ್ಷಿತ್, ಎಲ್ಲ ಖಾಲಿ ಖಾಲಿ. ಅಣ್ಣ ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಟೋ ಬುಕ್ ಮಾಡಿದ್ದಕ್ಕೆ. ಯಾಡಿಕೆ ಅಣ್ಣ? ಕನ್ನಡದಲ್ಲಿ ಮಾತಾಡೋಣ, ಬೈತೀರಾ? ಏನಂತ? ಕನ್ನಡದಲ್ಲಿ ಮಾತಾಡ್ಬೇಕು, ಕನ್ನಡದವರು ಅಂತೆಲ್ಲ. ಹೌದು. ಮತ್ತೆ ಒಚ್ಚಾಡ್ರ ಅಂತ ಇದ್ದೀರಾ? ಯಾರು 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 ಅಂದಿದ್ದು? ನನ್ಗೇನು ಗೊತ್ತು. ಗೈಸ್ ಕ್ಲಾಸಿಗೆ ಬಂದ್ರು ಇನ್ನ ಫುಲ್ ಮಳೆ ಬೀಳ್ತೈತೆ ಗೈಸ್, ನೋಡಿ ಆಚೆ. ಸೊ ಕ್ಲಾಸಿಗೆ ಬಂದೆ, ಎಲ್ರು ಮೋಹನಣ್ಣ ಎಲ್ರು ಇದ್ರು, ನೋಡಿರ್ತೀರ, ವಿಡಿಯೋ ಹಾಕಿದ್ದೀನಿ. ಸೊ ನೋಡಿ ಗೈಸ್, ನೋಡಿ ಇನ್ನ ಆಫರ್ ತೋರಿಸ್ತಾನೆ ಐತೆ ಗೈಸ್. ಎಷ್ಟು ಮಾಡಿದ್ದೀನಿ ಏನು ಅಂತೆಲ್ಲ ತೋರಿಸ್ತೀನಿ. 495 ರುಪೀಸ್ ಮಾಡಿದ್ದೀನಿ ಗೈಸ್ ಇವತ್ತು. ಇನ್ನೊಂದೇನೆಂದರೆ 6 ಟ್ರಿಪ್ಸ್ ಮಾಡಿದ್ದೀನಿ, 3 ಅವರ್ಸ್ ಕೆಲಸ ಮಾಡಿದ್ದೀನಿ. 495 ಆಗೈತೆ ಗೈಸ್. ಗೈಸ್ ಯಾರ್ದು ಹೊಸೊಬ್ರು ವಾಯ್ಸ್ ಕೇಳಿಸ್ತೈತೆ, ಯಾರಪ್ಪ? ಪ್ರಶಾಂತ್ ಸರ್. ಈ ಗೈಸ್ ಹೊಸ ಕಂಟೆಂಟ್ ಯಾಕಣ್ಣ ಬರ್ತೀರಾ ನೀವು? ನಿಜ ಸೀರಿಯಸ್ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ರಿ. ಏನ್ ಸೀರಿಯಸ್ ಮ್ಯಾಟ್ರು? ಏನ್ ಸೀರಿಯಸ್ ಅಣ್ಣ? ಬಳೆಗಳ ಮ್ಯಾಟ್ರ್ ಇವೆಲ್ಲ ಹಾಕ್ಲಾ? ಹಾಕೋ, ಹೇಳ್ತೀನಿ. ಇದೇ ಮಾತು. ಹಂಗನ ಫೇಮಸ್ ಆಗೋಣ, ಹಾಕೋ. ಹ್ಞೂ ಸರಿ ಅಣ್ಣ. ಬನ್ನಿ ಜನರೇ ಅನ್ಕೊಂಡು. ಮೋನಣ್ಣ ಹೆಂಗಣ್ಣ? ಕಿಪ್ಪಿಗಿರ್ತಾರ ಅಣ್ಣಂತೆ. ಅಮ್ಕು ಡುಮ್ಕು ಡಮಾಲ್ ಡಿಮಾಲ್ ಅಂತ ತಮ್ಮನಿವನು. ಅಣ್ಣ ಒಂದು ಡೈಲಾಗ್, ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು?
ಟ್ರಿಪ್ದು ನೋಡ್ತಾ ಇದೀನಿ ವಿಡಿಯೋಸ್. ಹರ್ಷಿತ್ ಎಷ್ಟೋ ವಿಡಿಯೋ ಸ್ಕಿಪ್ ಮಾಡ್ಬಿಟ್ಟ, ನಾಕೆ ಇಲ್ಲ. ಅಣ್ಣ ಆ ವಿಡಿಯೋಸ್ ಎಲ್ಲ ಆಗ್ಬಿಟ್ರೆ ಬೀಪಕ್ಲೆ ಆಗ್ಬೇಕೆಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊ, ಕೇಳಿಸ್ಕೊ ಇದು. ಸಾಕಾಗಿಲ್ಲ ನನಗೆ, ಜೊತೆಗೆ ಅವ್ರು ಇದ್ದಿಲ್ಲ, ಮತ್ತೆ ಹೋಗ್ತಾ ಇದ್ವಿ ನಾವೆಲ್ಲ ಕಾವೇರಿಗೆ, ಯಾರ್ಯಾರು ಒಬ್ಬನೇ ಇರಲಿ ಅಂತಂದ. ಏಳು ಅಂದ್ರೆ 8 ಸರಿ ಗಾಯ್ಸ್, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅಂದ್ರೆ ಅನೇಲಿ ಇಕ್ಕೊಬಿಡಿ ಗಾಯ್ಸ್. ಪ್ರಶಾಂತ್ ಅಣ್ಣ ಮಾತಿಂದ ಗಂಟೆ ಹೊಡೆಯೋದು ಮಾತ್ರ ಮಿಸ್ ಮಾಡ್ಬಿಟ್ಟು ಗಂಟೆ ಅಂದ ಯಾರ ಮಗ ಅಲ್ಲ, ಗಂಟೆ ಹೊಡೆಯೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಚಾನಲ್ದು. ಬೆರಳಿಳಿಸ್ ನೀವು ನೋಡಿ ಇವಾಗ ಹೇಳ್ಬಿಡ್ಬೇಡ, ಇದನ್ನ ಕಟ್ ಮಾಡಿ ಹಾಕೋದಂತ. ಸರಿ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್.